ಯಾಕೆ ಬರಲ್ಲ ಸರ್ ಬರ್ತಾರೆ ಸರ್. ಯು ಹ್ಯಾವ್ ಟು ಗಿವ್ ಟೇಸ್ಟಿ ಫಾರ್ ದೆಮ್. ಯು ಹ್ಯಾವ್ ಟು ಮೇಕ್ ದೆಮ್, ಯು ಹ್ಯಾವ್ ಟು ವೆಲ್ಕಮ್ ದೆಮ್. ಆಮೇಲೆ ನೀವು ಸೀರಿಯಲ್ ಬರ್ತೀರಿ ಒಲವಿನ ನಿಲ್ದಾಣ. ಹಾ ಸರ್. ಅಂದ್ರೆ ಅದು ನಿಮಗೆ ಅವಕಾಶ ಕಡಿಮೆ ಆಗಿ ಬಂದಿದ್ದ ಅಲ್ಲ ನಿಮ್ಮ ಡಿಸಿಷನ್? ಇದು ವೆರಿ ನೈಸ್. ಏನಾಗುತ್ತೆ ಅಂದ್ರೆ ಶ್ರುತಿ ನಾಯ್ಡು ಅವರು ಪ್ರೊಡಕ್ಷನ್. ಶ್ರುತಿ ನಾಯ್ಡು ಅವರು ನಮ್ಮ ಅಕ್ಕ ಹಂಗೆ ತುಂಬಾ ಸೀರಿಯಲ್ಸ್ ಗಳನ್ನ ಮಾಡಿರ್ತಾರೆ. ಅದು ಝೀಗ್ ಆಗಿರ್ಬೋದು, ಈ ಟಿವಿಗ್ ಆಗಿರ್ಬೋದು, ತುಂಬಾ ಪ್ರೊಡಕ್ಷನ್ ಆಗಿರೋದ್ರಿಂದ ತುಂಬಾನೇ ಮೇಜರ್ ಕ್ಯಾರೆಕ್ಟರ್ಸ್ ಎಲ್ಲ ಪವಿತ್ರ ಲೊಕೇಶನ್ ಮಾಡಿರ್ತಾರೆ ಶ್ರುತಿ ನಾಯ್ಡು. ಸೊ ಹಾಗಾಗಿ ಇದೊಂದು ಒಲವಿನ ನಿಲ್ದಾಣದಲ್ಲಿ ಒಂದು ಕ್ಯಾಮಿಯೋ ರೋಲ್ ಬರುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಟೆಲ್. ಅದು ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟಿದೆ ಸರ್ ಆಲ್ರೆಡಿ. ಇವಾಗ ಬಂದು ಆಡಿಯನ್ಸ್ ಗೆ ಹೇಳ್ಬೇಕು, ಒಂದು ಮೇಜರ್ ಕ್ಯಾರೆಕ್ಟರ್ ಬರಬೇಕು ಅಂದ್ರೆ ಅದನ್ನ ಜನ ಡೈಜೆಸ್ಟ್ ಮಾಡ್ಕೋಬೇಕು. ಶಿ ಇಸ್ ದ ವಿಲನ್ ಅನ್ನೋದನ್ನ ಹೇಳಕ್ಕೆ ಒಂದು ಸೂಕ್ತವಾದ ಒಂದು ಕ್ಯಾರೆಕ್ಟರ್ ಬರಬೇಕು. ಸೊ ಅವರು ಯೋಚನೆ ಮಾಡಿ 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 ದೆನ್ ದೇ ಅಪ್ರೋಚ್. I had no words. Said I will do it. Because ಅಷ್ಟೊಂದು ಮಾಡಿದ್ರ ಹೌದು. You're asking me just 5 days, 10 days. I'll do it for you. Okay. And they took care of ಸಿನಿಮಾಗಿಂತ ಚೆನ್ನಾಗಿ ನೋಡ್ಕೊಂಡ್ರು ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಓಕೆ. ಅದು ನೀವು ಮಾತಲ್ಲಿ ಅಕ್ಕ ಅಕ್ಕ ಅಂತ ಹೇಳ್ತಾ ಇದ್ರಿ. ಮದುವೆ ವಿಚಾರದಲ್ಲಿ ನಿಮ್ಮ ಅಕ್ಕ ತಗೊಂಡ ನಿರ್ಧಾರ ಏನಿದೆ, ಇತ್ತೀಚೆಗೆ ಒಂದು ನಿರ್ಧಾರ ತಗೊಂಡ್ರಲ್ವಾ, ಅದನ್ನ ನೀವು ತಮ್ಮನಾಗಿ ಹೆಂಗ್ ನೋಡ್ತೀರಿ ಅದನ್ನ? ಸರ್ ಈಗ ಹೇಳಿದೆ ನಾನು ಕೆಲವು ವಿಷಯದಲ್ಲಿ ಈಗ ಕಲಾವಿದ್ರು ಜೊತೆಲಿ ನಾನು ಮಾತಾಡ್ಬೇಕಾರೆ ಆ ಸಿಚುವೇಶನ್ ಏನಿದೆ ಅಥವಾ ಸಂಬಂಧ ಏನಿದೆ ಆ ಸೀನ್ ಬಗ್ಗೆ ಅಷ್ಟೇ ಮಾತು ಬಿಟ್ಟು ಆ ಕಡೆ ದಾಟಲ್ಲ, ಈ ಕಡೆ ಬರಲ್ಲ. ನನ್ ಪರ್ಸನಲ್ ಮಾತಾಡಲ್ಲ, ನಿನ್ ಪರ್ಸನಲ್ ನಾನು ಕೇಳಕ್ ಹೋಗಲ್ಲ. ಈ ತರ ಇದ್ದಾಗ ಸರ್ 3 MA ಮಾಡಿದ್ದಾರೆ, ಓದಿದ್ದಾರೆ, ಬುದ್ಧಿವಂತರು. ಅವ್ರ ಬುದ್ಧಿ ಅವ್ರ ಕೈಯಲ್ಲಿ ಇರುತ್ತೆ ಸರ್, ಅಲ್ಲ ಸರ್? ಈಗ ನಾನು ಇವಾಗ ನಿಮ್ಗೆ ಏನಾದ್ರು ಬಂದು ನೀನ್ ಮಾಡ್ತಾರ ತಪ್ಪು, ನೀನ್ ಯಾವನೋ ಕೇಳಕ್ಕೆ ಅಂತ ಅಂದ್ಬಿಟ್ರೆ ಅದ್ ನನಗೆ ತಗೊಳಕ್ ಆಗಲ್ಲ ಸರ್. ಅದು ಅಪ್ಪ ಆಗಿರ್ಲಿ, ಅಮ್ಮ ಆಗಿರ್ಲಿ, ಹೆಂಡತಿ ಆಗಿರ್ಲಿ, ಅಕ್ಕ ಆಗಿರ್ಲಿ, ತಮ್ಮ ಆಗಿರ್ಲಿ, ಯಾರೇ ಆಗಿರ್ಲಿ ಸರ್, ಪ್ರಪಂಚದಲ್ಲಿ ಯಾರೇ ಆಗಿರ್ಲಿ, ನೀನ್ ಯಾವನೋ ಅದನ್ನ ಕೇಳಕ್ಕೆ ಅಂತ ನಾನ್ ಕೇಳಿಸ್ಕೊಳಕ್ ಕಡಿಲ್ಲ ಸರ್. ಸೊ ನಾನು ಆ ವಿಷಯಕ್ಕೆ ನಾನು ಯಾರ ಪರ್ಸನಲ್ ವಿಷಯಕ್ಕೂ ಇಂಟರ್ಫಿಯರ್ ಆಗಲ್ಲ. ಯುವರ್ ಲೈಫ್, ಯುವರ್ ಚಾಯ್ಸ್. ಇವಾಗ ಒಬ್ಬ ಕುಡಿತಾ ಇರ್ತಾನೆ ಸರ್, ಒಬ್ಬ ಸಿಗರೇಟ್ ಸಿಗ್ತಿರ್ತಾನೆ ಸರ್, ಇನ್ನೊಬ್ಬ ಇನ್ನೊಂದೇನೋ ಮಾಡ್ತಿರ್ತಾನೆ, ಜೂಜ್ ಆಡ್ತಿರ್ತಾನೆ, ಏನೋ ಮಾಡ್ತಿರ್ತಾನೆ. ನಾನು ಎಲ್ಲರಿಗೂ ಪ್ರಶ್ನೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಂತೂ ಆಗಲ್ಲ. ಎಲ್ಲರದು ಇಂಡಿವಿಜುವಲ್ ಚಾಯ್ಸಸ್, ದೇರ್ ಚಾಯ್ಸ್, ದೇ ವಾಂಟ್ ಟು ಚೂಸ್, ದೇ ಲೆಟ್ ದೆಮ್ ಚೂಸ್. ಈಗ ನಾನ್ ಯಾರು? ಈಗ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ. ಈಗ ನಂದೇನ ವಿಷಯ ಬಂತಂದ್ರೆ ನಿಂದು, ನಿನ್ ಹೆಂಡತಿ, ನಿನ್ ಮಕ್ಕಳು ನೋಡ್ಕೊಳ್ಳೋ ಅಂತ ಮಾತು ಬಂತು, ನಾನ್ ಯಾಕೆ ತಗೋಬೇಕು ಸರ್? ಹೌ ವಿಲ್ ಐ ಡೈಜೆಸ್ಟ್? ವೈ ಶುಡ್ ಐ ಹರ್ಟ್ ಮೈ ಸೆಲ್ಫ್ ಬೈ ಟಾಕಿಂಗ್ ಸಮಥಿಂಗ್ ಎಲ್ಸ್? ಬೇಡ, ನಿನ್ನ ಇಚ್ಛೆ, ನಿನ್ನ ಇಷ್ಟ, ನಿನ್ ಏನೋ ಮಾಡ್ಕೊ. ನನ್ ಜೀವನ ನಂದು, ಆಯ್ತಾ? ನಾನ್ ಚೆನ್ನಾಗಿದ್ದೀನಿ. ಓಕೆ, ಐ ವಿಲ್ ನಾಟ್ ಇಂಟರ್ಫಿಯರ್ ಇನ್ ಎನಿಬಡೀಸ್ ಲೈಫ್. ನೀವಾಗೆ ಬರ್ತೀರಾ ನನ್ನ ಹತ್ರ, ಅದೇ ಐ ಆಮ್ ಹೆಲ್ಪ್ಲೆಸ್. ಕ್ಯಾನ್ ಯು ಹೆಲ್ಪ್ ಮೀ? ಕ್ಯಾನ್ ಯು ಗೈಡ್ ಮೀ? ಎಸ್ ಸರ್, ಐ ವಿಲ್ ಸ್ಟ್ಯಾಂಡ್ ಫಾರ್ ಯು. ಅವಾಗ ನಿಂತ್ಕೊಂತೀನಿ ಸರ್. ಇಡೀ ಜಗತ್ತೇ ಬರ್ಲಿ ಆಪೋಸಿಟ್, ಒಬ್ಬ ನಿಂತ್ಕೊಂತೀನಿ ಸರ್, ಎನ್ಸ್ಟಾಗಿ ನಿಂತ್ಕೊಂತೀನಿ. ಯಾರೇ ಬರ್ಲಿ ನಾನು ರೆಡಿ. ಬಟ್ ಏನಾಗುತ್ತೆ, ನಾನಾಗೆ ವಾಲಂಟಿಯರ್ ಆಗಿ ಹೋದ್ರೆ ಅದಕ್ಕೆ ಮರ್ಯಾದೆ ಇರಲ್ಲ. ಓಕೆ. ಅದು ನಿರ್ಧಾರ ನಿಮ್ಮ ಬಗ್ಗೆ ಏನು ಚರ್ಚೆ ಏನ್ ಮಾಡಿಲ್ಲ ಅವರು? ಯಾಕದಂಗಾಯ್ತು? ನಿಮ್ಮ ಪ್ರೀತಿ ಅಕ್ಕ ಅಲ್ವಾ ಸರ್? ಪ್ರೀತಿ ಅದ ಅಕ್ಕ ತಮ್ಮ ಪ್ರೀತಿ ಇದೆ ಸರ್. ಬಟ್ ಇವಾಗ ನೀವು ಚಾಯ್ಸ್, ನೀವು ಈಗ ನಾವು ಪ್ಯೂರ್ ವೆಜಿಟೇರಿಯನ್ ತಿಂತಾ ಇದೀನಿ, ನನಗೆ ನಮ್ಮ ಅಕ್ಕ ಬಿರಿಯಾನಿ ತಿಂತಿದ್ದಾಳೆ ಅಂತ ನಾನು ನೋಡ್ಬಿಟ್ಟು ಐ ವಾಸ್ ಶಾಕ್ಡ್ ಅಷ್ಟೇ. ಬಟ್ ಬಿರಿಯಾನಿ ತಿಂದಿದ್ದು ಒಳ್ಳೇದಾಯ್ತಾ? ಡೈಜೆಷನ್ ಆಯ್ತಾ ಅವರಿಗೆ? ಹೇಗೆ ಅದು ಅವ್ರನ್ನೇ ಕೇಳ್ಬೇಕು ಸರ್ ನೀವು. ಓಕೆ. ಇಂದಿನ ಈಗ ನೀವು ತುಂಬಾ ಕ್ಯಾರೆಕ್ಟರ್ ಮಾಡ್ತಾ ಬಂದಿದ್ರಿ, ಸಿನಿಮಾ ರಂಗನ ತುಂಬಾ ಹತ್ರದಿಂದ ನೋಡಿದ್ರಿ. ಇವತ್ತಿನ ಕನ್ನಡ ಇಂಡಸ್ಟ್ರಿಯ ಪ್ರಾಬ್ಲಮ್ ಏನು ಅಂತ ನಿಮಗೆ ಅನ್ಸುತ್ತೆ?
ಪ್ರಾಬ್ಲಮ್ ಏನಿಲ್ಲ ಸರ್, ಸ್ಟೋರಿ ಮಾಡಿ ಸರ್, ಫಸ್ಟ್ ಒಳ್ಳೆ ಸ್ಟೋರಿ ಮಾಡಿ ಅದನ್ನ ಕರೆಕ್ಟ್ ಆಗಿ ಪ್ರೆಸೆಂಟೇಶನ್ ಮಾಡಿ. ಬಿಫೋರ್ ಸ್ಟೋರಿ ಮಾಡದ್ಮೇಲೆ ವಿಜುವಲೈಸ್ ಮಾಡಿ, 1000 ಟೈಮ್ಸ್ 10,000 ಟೈಮ್ಸ್ ವಿಜುವಲೈಸ್ ಮಾಡಿ, ಕಣ್ಮುಚ್ಚಿ ವಿಜುವಲೈಸ್ ಮಾಡಿ. ನನ್ನ ಸಿನಿಮಾ ಹಿಂಗಿರ್ಬೇಕು, ಪರದೆ ಮೇಲೆ ಹಿಂಗ್ ಬರ್ಬೇಕು. ವಿಜುವಲೈಸ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಓಡುತ್ತಾ ಇಲ್ವಾ ಅಂತ. ನೀವು ಕಣ್ಮುಚ್ಕೊಂಡು ನಿಮ್ದು ಕತೆ, ನೀವ್ ಏನ್ ಕತೆ ಮಾಡಿದ್ರ ಅದನ್ನ ವಿಜುವಲೈಸ್ ಮಾಡೋದಾಗ ನಿಮ್ಗೆ ಹೀರೋಯಿನ್ ಹೆಂಗ್ ಬಂದು ಎಲ್ಲ ನೀವೇ ಆಡಿಯನ್ಸ್ ಆಗ್ಬಿಡ್ತೀರಾ ನಿಮ್ ವಿಜುವಲೈಸೇಷನ್ ಅಲ್ಲೇ. ನಿಮ್ಗೆ ಗೊತ್ತಾಗುತ್ತೆ ಇದನ್ನ ಓಡುತ್ತಾ ಓಡಲ್ಲ. ಆಮೇಲೆ ಬಂದು ಸಿನಿಮಾ ಮಾಡಿ. ಸಿನಿಮಾ ಜನಕ್ಕೆ ಯಾವಾಗ ಥಿಯೇಟರ್ಗೆ ಬರಲ್ಲ ಅಂತ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು. ಸರ್ ಥಿಯೇಟರ್ ಜನ ಯಾಕೆ ಬರಲ್ಲ ಸರ್? ಬರ್ತಾರೆ ಸರ್. ಥಿಯೇಟರ್ ಸಿಗೋ ಮಜಾ, 8.1 DTS ಎಫೆಕ್ಟ್ ಅವೆಲ್ಲ ಸಿಗೋ ಮಜಾ, ವಿಷಲ್ ಅದೆಲ್ಲ ಸಿಗೋ ಮಜಾ ನಿಮ್ ಮನೇಲಿ ಸಿಗೋದಿಲ್ಲ. ಪೀಪಲ್ ಆಲ್ಸೋ ವಾಂಟ್ ಟು ಕಮ್ ಟು ಥಿಯೇಟರ್ ಸರ್. ಏನಕ್ ಬರಲ್ಲ ಅಂದ್ರೆ, ನೀವು ಕೊಡ್ತಾ ಇಲ್ಲ, ನನ್ಗೆ ಬೇಕಾಗಿರೋ ಊಟ ನೀವು ಕೊಟ್ಬಿಟ್ರೆ ನಾನ್ ಯಾಕೆ ಸರ್ ಬರಲ್ಲ? ಈಗ ಒಂದ್ ಸಣ್ಣ ಹೋಟ್ಲು ಸರ್, ತುಂಬಾ ಚೆನ್ನಾಗಿ ಇಡ್ಲಿ ಮಾಡ್ತಾನೆ ಅಂತ ಮೌತ್ ಪಬ್ಲಿಷ್ ಆದ್ರೆ ಲೈವ್ ಬೆಳಿಗ್ಗೆ 4 ಗಂಟೆಯಿಂದ ಹೌದು ಸರ್. ಅದಿಂಗೆ ಸಾಧ್ಯ ಅಂದ್ರೆ ಜನ ಆ ತರನು ಪ್ರೀತಿ ಮಾಡ್ತಾರೆ, ತಿರಸ್ಕಾರ ಮಾಡಿದ್ರೆ ಈ ತರನು ತಿರಸ್ಕಾರ ಮಾಡ್ತಾರೆ. ಸೊ ಯು ಹ್ಯಾವ್ ಟು ಗಿವ್ ಟೇಸ್ಟಿ ಫಾರ್ ದೆಮ್, ಯು ಹ್ಯಾವ್ ಟು ಮೇಕ್ ದೆಮ್, ಯು ಹ್ಯಾವ್ ಟು ವೆಲ್ಕಮ್ ದೆಮ್. ನೀವು ನಾವ್ ಮಾಡಿದ್ವಿ ಬಂದ್ ನೋಡಿ ಆಟಿಟ್ಯೂಡ್ ಇದ್ರೆ ನಿಮ್ಮ ಪರ್ಸನಲ್ ಲೈಫ್ ಬಂದ್ರೆ ನಿಮ್ಮ ಶ್ರೀಮತಿಯವರ ಒಡನಾಟ ಹೆಂಗ್ ಶುರು ಆಯ್ತು ಜರ್ನಿ? ಸಮೋಸ ಬಿಟ್ಟು ಹೇಳಬೇಕು, ಸಮೋಸ ಹೇಳಂಗಿಲ್ಲ, ಸಮೋಸ ವಿಷಯ ಬರೋದೇ ಇಲ್ಲ ಬಿಡಿ ಸರ್. ಅದೇನಾಗತ್ತೆ, ನಾನು ಜಿಮ್ ಅಂತ ಒಂದು ನೆಪ. ಓಕೆ. ಕಾಲೇಜ್ ಡೇಸ್ ಅಲ್ಲಿ ಏನು ಅಂದ್ರೆ ಎಲ್ಲರೂ ಬೆಳಿಗ್ಗೆನೆ ಸೇರ್ಬೇಕು, ಒಂದು ಟೀ ಕಾಫಿ ದಮ್ ಹೊಡಿಬೇಕು, ಒಂದು ಅಡ್ಡ ಇರ್ತದೆ ನಮ್ಗೆ. ಅಲ್ಲಿಗೆ ಜಿಮ್ ಅಂತ ಮನೇಲಿ ಹೇಳ್ಬಿಟ್ಟು ಅಲ್ಲಿಗೆ ಬಂದು ಕುಡಿಯೋದು. ನನ್ನ ಹೆಂಡತಿ ಮತ್ತೆ ಅವಳ ಫ್ರೆಂಡ್ ಟೈಪ್ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನಾವು ಗಮನಿಸ್ತಾ ಇರ್ತೀನಿ, ಅವರು ನನ್ನ ಗಮನಿಸ್ತಾ ಇರ್ತಾರೆ. ಆಮೇಲೆ ಒಂದ್ ದಿವಸ ಏನಾಗತ್ತೆ, ನೋಟ್ಸ್ ಬೇಕು ಅಂತ ಬರ್ತಾರೆ. ನೋಟ್ಸ್ ಕೊಡ್ತೀನಿ. ಆಮೇಲೆ ಒಂದೇ ಕಾಲೇಜ್ ಇಲ್ಲ, ಅವ್ರ ಕಾಲೇಜ್ ಮೆಟ್ಲೆ ಹಚ್ಚಿಲ್ಲ ಅವ್ರ ತಂದೆ ತಾಯಿ ಸರ್. ಇದು ಉಲ್ಟಾ ಕೇಸ್. ಅವ್ರ ಫ್ಯಾಮಿಲಿ ಫುಲ್ ಆರ್ಥೋಡಾಕ್ಸ್. ಓಕೆ. ಹೆಣ್ಮಕ್ಳು SLC ಆದ್ಮೇಲೆ ಮನೆ ಕೆಲಸ, ಟೈಪ್ ರೈಟಿಂಗು, ಈ ತರ ವಿಷಯ, ಸ್ಟಿಚಿಂಗು, ಆ ತರದಲ್ಲಿ ಸೊ ಟೈಪಿಂಗ್ ಬೆಳಿಗ್ಗೆ 7:30 8 ಗಂಟೆಗೆ ಟೈಪಿಂಗ್ ಹೋಗೋದು ಬರೋದು. ಸೊ ಅವಳ ಫ್ರೆಂಡಿಗೆ ಅಕೌಂಟ್ಸ್ ನೋಟ್ಸ್ ಬೇಕು, ನನ್ ಜೂನಿಯರ್ ಆಗಿರ್ತಾಳೆ, ಬೇಕು ಅಂತ. ಅವಾಗ ಮೊಬೈಲ್ ಲ್ಯಾಂಡ್ ಲೈನ್ ನಂಬರ್ಗಳು ಎಕ್ಸ್ಚೇಂಜ್ ಆಗುತ್ತೆ. ನಾನು ಫೋನ್ ಮಾಡಿ ಮಾತಾಡ್ತೀನಿ, ಆಗ ಹೇಳ್ತೀನಿ, ನಾನೇ ಪ್ರಪೋಸ್ ಮಾಡ್ತೀನಿ ಫೋನಲ್ಲೇ. ಇರೋ ಸತ್ಯ ಹೇಳ್ತೀನಿ, ನಾನು ಸಿಗರೇಟ್ ಸಿಗ್ತೀನಿ, ಅಪರೂಪ ಬಿಯರ್ ಕುಡಿತೀನಿ, ನಂಗಿರೋದೇ ಬರೀ ಹುಡುಗಿರೇ ಫ್ರೆಂಡ್ಸ್, ಈ ತರ ಎಲ್ಲ ಸತ್ಯ ಹೇಳ್ತೀನಿ. ಕೇಳ್ತಾಳೆ, ನಾನು ಇಡ್ತಾಳೆ ಫೋನ್. ಅದಾದ್ಮೇಲೆ ಮತ್ತೆ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಇವರಿಬ್ರು ನಾನು ನೋಡ್ತಾ ಇದ್ದಿದ್ದು, ಆ ನೋಟ್ಸ್ ಇಸ್ಕೊಂಡ್ಲಲ್ಲ ಹುಡುಗಿ, ಆ ಹುಡುಗಿ ನನ್ನ ಲವ್ ಮಾಡ್ತಿರ್ತಾಳೆ. ನಾನು ಇದು ಹಿಂಗಾಗಿದೆ ಅಂದ್ರೆ ಅದ್ ಹಿಂಗ್ ಬರುತ್ತೆ, ನಾನು ಹಿಂಗ್ ಹೋಗ್ತಾ ಇದ್ದೀನಿ. ಸೊ ಆಮೇಲೆ ಒಪ್ಪಿಗೆ ಆಗುತ್ತೆ. ಒಪ್ಪಿಗೆ ಆಗಿ ನಾವಿಬ್ರು ಒಂದ್ಸಲ ಇವ್ರ ಅಣ್ಣನ ಕೆಲ್ಸ ತಗೊಂತೀವಿ. ಆಮೇಲೆ ಮೇಡಮ್ ಲಾಕ್ ಆಗ್ತಾರೆ ಮನೆಯಲ್ಲಿ. ಲಾಕ್ ಆಗಿ 1 ವರ್ಷ ಫುಲ್ ಬಾಂಬೆ ಕಳ್ಸ್ಬಿಡ್ತಾರೆ ಅವ್ರ ಅಕ್ಕನ ಮನೆಗೆ. ಸೊ ಕಮ್ಯುನಿಕೇಶನ್ ಅನ್ನೋದೇ ಇರೋದಿಲ್ಲ. ಬಟ್ ನನಗೆ ಕಾನ್ಫಿಡೆಂಟ್ ಇರುತ್ತೆ, ಬಂದೇ ಬರ್ತಾಳೆ ಅಂತ ಕಾಯ್ತಾ ಇರ್ತೀನಿ. ನಾನು ಅದೇ ಟೈಮ್ಗೆ ಇಲ್ಲಿ ಬೆಂಗಳೂರು ಬಂದು ವನವಾಸ ಪಡ್ತಾ ಇರ್ತೀನಿ. ಅವಳು ಬಂದು ನಮ್ಮ ಅಕ್ಕನ ಮೊಬೈಲ್ ಫೋನ್ ಮಾಡ್ತಾಳೆ. ನಮ್ಮ ಅಕ್ಕನ ಫ್ರೆಂಡ್ ಫೋನ್ ಮಾಡ್ತಾಳೆ, ನಮ್ಮ ಅಕ್ಕ ಅದೇನು ಬೆಂಗಳೂರಲ್ಲೇ ಇದ್ದಾನೆ ಅಂತ ಹೇಳ್ತಾಳೆ. ಬಸ್ ಹತ್ಕೊಂಡು ಬೆಂಗಳೂರು ಬರ್ತಾಳೆ. ಬೆಂಗಳೂರು ಬಂದಾಗ ನಮ್ಮ ವಿಜಯನಗರ ಆದಿಚುಂಚನಗಿರಿ ಮಠದಲ್ಲಿ ಜಯಂತಿ ಅವರು ಬಂದು, ಅಕ್ಕ, ನಮ್ಮಮ್ಮ ಎಲ್ಲ ಸೇರಿ ಅವ್ರ ತಂದೆ ತಾಯಿನ ಕರ್ಕೊಂಡ್ ಬಂದು ಅಲ್ಲಿ ಮದ್ವೆ ಆಗ್ತೀವಿ 2001. ಅವಾಗ ಅವ್ರ ತಂದೆ ತಾಯಿ ಒಪ್ಕೊಂಡಿರ್ತಾರೆ ಅಂದ್ರೆ ಅಪ್ಪ ಒಪ್ಕೊಂಡು ಪರಿಸ್ಥಿತಿ ಹಂಗಿತ್ತು ಅವ್ರಿಗೆ.
ವಿಧಿ ಎಲ್ಲ ಒಪ್ಕೊಂಡು ಈಗ್ಲೂ ನಮ್ಮ ಮನೆಯೊಳಗೆ ನಾ ಅವ್ರ ಮನೆಯೊಳಗೆ ಹೋಗೇ ಇಲ್ಲ. ಹೌದಾ ಈಗಲೂ ಮನೆ ಗೇಟ್ ಹೋಗು ಬಿಟ್ಟು ಬರ್ತೀನಿ ಅಷ್ಟೇ. ಹೋಗ್ಬೇಕು ಅನ್ಸಲ್ವಾ? ಅನ್ಸುತ್ತೆ. ಅವ್ರಿಗೂ ಇದೆ ಪ್ರೀತಿ, ನಂಗೂ ಇದೆ ಪ್ರೀತಿ. ಬಟ್ ಅದು ಎಕ್ಸ್ಪ್ರೆಸ್ ಮಾಡಕ್ಕೆ ಇನ್ನೂ ಆಪರ್ಚುನಿಟಿ ಸಿಕ್ಕಿಲ್ಲ. ಮಾತುಕತೆ ಎಲ್ಲ ಇದೆ. ಮಾತುಕತೆ ಏನ್ ಹೇಳಿ, ಇಲ್ಲ ಮಾತುಕತೆನೂ ಇಲ್ಲ. ಬಟ್ ಇವ್ರು ಮೇಡಮ್ ಹೋಗ್ತಾರೆ ಅವ್ರ ಮನೆಗೆ, ಅದೆಲ್ಲ ಇದೆ. ಅದೆಲ್ಲ ಇದೆ, ಅದೆಲ್ಲ ಇದೆ. ಅದೆಲ್ಲ ಏನ್ ತೊಂದ್ರೆ ಇಲ್ಲ, ಚೆನ್ನಾಗೇ ಇದೆ. ಬಟ್ ಏನಂದ್ರೆ ನಾನು ಆ ಗೇಟ್ ಒಳಗ್ ಹೋಗಿಲ್ಲ ಇನ್ನು ಅಷ್ಟೇ. ಓಕೆ. ಅಂದ್ರೆ ಫೋರ್ಸ್ಫುಲಿ ಹೋಗೋದು ಬೇಡ, ಇನ್ವಿಟೇಷನ್ ವಿತ್ ಇನ್ವಿಟೇಷನ್ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ವಿತ್ ಇನ್ವಿಟೇಷನ್ ಅಲ್ಲ, ಏನೋ ಗೇಟ್ ವರ್ಗು ಹೋಗ್ತೀನಿ, ಬಿಡ್ತೀನಿ, ಮತ್ತೆ ಪಿಕ್ ಮಾಡ್ಕೊಂಡ್ ಬರ್ತೀನಿ, ಆತರ ಅಷ್ಟೇ. ಓಕೆ. ಅಂದ್ರೆ ಏನ್ ನಮ್ಮನೆ ಅಂದ್ರೆ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ. ಏನ್ ಭಾರಿ ಏನ್ ದೂರ ಇಲ್ಲ. ಎಷ್ಟು ವರ್ಷ ಆಯ್ತು ಮ್ಯಾರೇಜ್? ಸರ್ ಮೊನ್ನೆ ನವೆಂಬರ್ 9ಗೆ 23 ವರ್ಷ ಕಂಪ್ಲೀಟ್ ಆಗಿ 24ನೇ ವರ್ಷ ರನ್ನಿಂಗ್. ಸಿಕ್ಕಾಪಟ್ಟೆ ಸೇರಿಸ್ಕೊಂಡಿದ್ದಾರೆ ನಿಮ್ಮನ್ನ ಮೇಡಮ್. ಹಾ ಸರ್. ಮತ್ತೆ ಮಕ್ಕಳು ಬಗ್ಗೆ ಹೇಳೋದಾದ್ರೆ? ಮಗ ಇಂಜಿನಿಯರಿಂಗ್ ಫೈನಲ್ ಓದ್ತಾ ಇದ್ದಾರೆ. ಫೈನಲ್ ಇಲ್ಲ, ಥರ್ಡ್ ಇಯರ್ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಮ್ಮ, ಇನ್ಫಾರ್ಮೇಶನ್ ಸೈನ್ಸ್. ಓಕೆ. ಸೊ ಈಸ್ ಅವನೊಂಥರ ಡಿಫ್ರೆಂಟ್. ಅವ್ರ ಸಿನಿಮಾ ಅದೆಲ್ಲ ಯಾವ್ದು? ಸರ್ ಹಂಗೆಲ್ಲ ಹೇಳ್ಬಿಡಿ, ಹಂಗೆಲ್ಲ ಹೇಳಕ್ ಮೇಡಮ್ ಇದಾರೆ. ಅದ ಏನೋ ಮೇಡಮ್ ಪ್ರಕಾರ ಅವ್ನು ಇಂಜಿನಿಯರಿಂಗ್ ಮುಗಿಸ್ಬೇಕಂತೆ. ನೋಡಿ ಸರ್, ನಾನು ಇವತ್ತಿನ ಜನರೇಷನ್ ಮಕ್ಕಳಿಗೆ ಅಥವಾ ಇವತ್ತಿನ ಜನರೇಷನ್ ಏನಿದೆ ಅವ್ರಿಗೆಲ್ಲ ನಾನು ತಂದೆ ತಾಯಿಗಳಿಗೆ ಹೇಳೋದೇನಂದ್ರೆ, ಡೋಂಟ್ ಫೋರ್ಸ್ ಯುವರ್ ಚಿಲ್ಡ್ರನ್ ಫಾರ್ ಎನಿಥಿಂಗ್. ಇದೇ ಮಾಡು, ಡಾಕ್ಟರ್ ಆಗು, ಇಂಜಿನಿಯರ್ ಆಗು ಅಂತ ದಯವಿಟ್ಟು ಅವ್ರಿಗೆ ಏನ್ ಇಷ್ಟ ಅದ್ ಮಾಡಕ್ ಬಿಟ್ಬಿಡಿ ದಯವಿಟ್ಟು. ಈಗ ಅವಳು ಇಂಜಿನಿಯರಿಂಗ್ ಮಾಡಿಸ್ತದಾಳೆ, ಅದು ಅವ್ನು ಫೋರ್ಸ್ಫುಲ್ ಆಗೇ ಮಾಡ್ತಾರದು. ಹೌದಾ? ಹೌದು ಸರ್. ಅವ್ನು ನಿಜವಾಗ್ಲು ಈಸ್ ನಾಟ್ ಇಂಟ್ರೆಸ್ಟೆಡ್. ಏನ್ ಇಂಟ್ರೆಸ್ಟ್ ಅವ್ರಿಗೆ ಇದೆ? ಏನವ್ರ ಹೆಸರು? ರಿಷಿ. ರಿಷಿ. ಓಕೆ. ಇದೇ ಇಷ್ಟ. ನಾನ್ ಕರಿತಲ್ಲ, ಬಾ ನೀನ್ ಬಾ ಇಲ್ಲಿಗ್ ಬಾ. ಯಾಕಂದ್ರೆ ನಾನ್ ಅನ್ಭವಿಸಿರೋ ನಮ್ ತಂದೆ ಹೇಳ್ತಾ ಇದ್ರು, ನನ್ ಮಕ್ಳು ಬರಬಾರ್ದಪ್ಪ ಅಂತ ಹೇಳ್ತಾ ಇದ್ರು. ನಾನು ಅದನ್ನೇ ಹೇಳೋದು. ಅಪ್ಪ ಹಾಕಿದ್ರು ಏನೋ, ನಾನು ಮಾಡ್ಬೇಕಾಗಿತ್ತು ಮಾಡಿದೀನಿ. ಇನ್ನು ಯಾರು ಬೇಡಪ್ಪ ಸಾಕು, ಇನ್ ಮುಂದೆ ಇನ್ನೇನೋ ಹೋಗ್ಬಿಡುತ್ತ. ಈಗ ರೀಲ್ಸ್ ಅಲ್ಲೇ ಇದಾರೆ ಜನ, ನೆಕ್ಸ್ಟ್ ಇನ್ನೇನಾಗ ಬರ್ತಾರೋ ಗೊತ್ತಿಲ್ಲ. ನಾವು ಎಲ್ಲಿಂದ ಬಂದಿದ್ವಿ ಸರ್? ನಾವು ಕ್ಯಾಸೆಟ್ ಇಂದ ಬಂದವರು. ಕ್ಯಾಸೆಟ್ CD ಎಲ್ಲಾ ನೋಡ್ಕೊಂಡ್ ಬಂದವರು ನಾವು. ಈಗ ಎಲ್ಲಿಗೆ ಬಂದಿದ್ವಿ ಸರ್ ನಾವು? ಇನ್ನೇನ ನೋಡ್ಬೇಕೋ ಗೊತ್ತಿಲ್ಲ. ಸೊ ಇದು ನನ್ನ ಜೀವನ. ಓಕೆ.